ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಗುರುವಾರದ ಮಧ್ಯಾಹ್ನ ವೋಟಿಂಗ್ ತುಂಬಾನೇ ಶಾಕಿಂಗ್ ಆಗಿದೆ ಅಂತೇಳಿ ಶಾಕಿಂಗ್ ಅಂತ ಹೇಳ್ಬೋದು. ಇದಂತೂ ಯಾರು ಊಹಿಸಲಾರಲ್ಲ, ಅಷ್ಟು ಬರೀ ಶಾಕಿಂಗ್ ವೋಟ್ ಅಂತಲೇ ಹೇಳ್ಬೋದು. ಏನಿದು, ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಅಂದ್ಕೊಳ್ರಿ, ನಾನು ನಿಮ್ಗೆ ಇಲ್ಲ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಮಿಡ್ ವೀಕ್ ಎವಿಕ್ಷನ್ ಇದೆ ಅಂತ ಎಲ್ಲ ಚಾನಲ್ಗಳು ಹಾಕಿದ್ರು, ಮಿಡ್ ವೀಕ್ ಎವಿಕ್ಷನ್ ಇದೆ, ಇವ್ರು ಹೋಗ್ತಾರೆ ಅಂತೇಳಿ ಎಲ್ಲ ಹಾಕಿದ್ರು. ಆದರೆ ನಾನು ಎಕ್ಸಾಕ್ಟಾಗಿ ಹೇಳಿದೆ ಮಿಡ್ ವೀಕ್ ಎವಿಕ್ಷನ್ ಇಲ್ಲ ಅಂತ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು, ಮೇಡಮ್ ಎಲ್ಲ ಕಡೆ ಮಿಡ್ ವೀಕ್ ಎವಿಕ್ಷನ್ ಇದೆ ಅಂತ ನೀವು ಮಾತ್ರ ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ. ನಾನು ಅದಕ್ಕೆ ಯಾಕೋಸ್ಕರ ಮಿಡ್ ವೀಕ್ ಎವಿಕ್ಷನ್ ಕ್ಯಾನ್ಸಲ್ ಇದೆ, ಯಾರ ಮೇಲೆ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರಂತ ಕೂಡ ನಾನು ಎಕ್ಸಾಕ್ಟಾಗಿ ಹೇಳಿದ್ದೆ. ಅಷ್ಟು ಬರೀ ಅಪ್ಡೇಟ್ ಕೊಟ್ಟಿದ್ದೇನೆ. 100% ಅಂದರೆ 100% ಆಗಿರುತ್ತೆ. ಕೆಲವೊಂದ್ಸಲ ಏನಾಗಿರುತ್ತೆ ಅಂತಂದರೆ ಅಲ್ಲಿ ತುಂಬ ಸ್ಟ್ರಿಕ್ ಆಗಿರುತ್ತೆ, ಅಷ್ಟಿಷ್ಟು ಸ್ಟ್ರಿಕ್. ಅಲ್ಲೋ ಇಲ್ಲೋ ನಮಗೆ ಕೇಳ್ಕೊಂಡು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿರ್ತಾರೆ ಹೊರತು ಅರ್ಧಲ್ಲಿ ಅವರು ಹೇಳಿ ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಮೂಲಗಳ ಮಾಹಿತಿ ಪ್ರಕಾರ ಅಂದರೆ ಮೂಲಗಳ ಮಾಹಿತಿ ಪ್ರಕಾರ ಇಲ್ಲ ಅಂದರೆ ಅಲ್ಲಿಂದ ಮೂಲಗಳ ಮಾಹಿತಿ ಪ್ರಕಾರ ಬಂದಿರುತ್ತೆ. ಕೆಲವೊಂದ್ಸಲ ಟಾಸ್ಕ್ಗಳು ಯಾಕೆ ಹಂಗಾಗುತ್ತೆ ಅಂತಂದರೆ ಟಾಸ್ಕ್ಗಳಲ್ಲಿ ಕಂಪ್ಲೀಟ್ ಆಗಲ್ಲ. ಟಾಸ್ಕ್ ನಡೆದು ಒಂದು 4 ತಾಸು 5 ತಾಸು ನಡೆದಿರುತ್ತೆ. ಅರ್ಧವನ್ನು ನೋಡ್ಕೊಂಬಂದ್ರೆ ಅವ್ರು ಹೇಳಿರ್ತಾರೆ ಹೊರತು ಕೆಲವು ಸಲ ಅರ್ಧ ಮಿಸ್ಟೇಕ್ ಆಗಿರುತ್ತೆ. ಇನ್ನು ಅರ್ಧ ಕನ್ಫರ್ಮ್ ಮಿಸ್ ಅಂದರೆ ಕನ್ಫರ್ಮ್ ಮಿಸ್ಸೇ ಕೊಟ್ಟಿರ್ತೀನಿ. ವೋಟಿಂಗ್ ಲೈನ್ಸ್ ಪ್ರಕಾರ ವೋಟಿಂಗ್ ಲೈನ್ಸ್ನಲ್ಲಿ ಎಷ್ಟು ವೋಟ್ ಬಿದ್ದಿದೆ ಅಂತ ತೋರಿಸಲ್ಲ, ಎಷ್ಟು ವೋಟ್ ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತಿರ್ತಾರೆ. ಇದಂತೂ ನಿಜ. ಅದಲ್ಲದೆ ನಾನು ಹೇಳ್ತೀನಿ ನೋಡಿ, ಶನಿವಾರ ಮಧ್ಯಾಹ್ನ 4 ಗಂಟೆ ಅಷ್ಟರ ಒಳಗೆ ವಿನ್ನರ್ ಯಾರು ಅಂತೇಳಿ ನಾನು ನಮ್ಮ ಚಾನಲ್ ಮೊದಲು ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಇದಂತೂ ನಾನು 100% ಹೇಳ್ತೀನಿ ನಿಮಗೆ. ಇನ್ನಷ್ಟು ಮಾಹಿತಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ ಫಿನಾಲೆ ಇನ್ನೇನು ಒಂದು ದಿವಸ ಬಾಕಿ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಗ್ರ್ಯಾಂಡ್ ಫಿನಾಲೆ ಇನ್ನೇನು ಹತ್ರ ಬರ್ತಿದೆ. ಯಾರು ಗೆಲ್ತಾರೆ, ಯಾರು ಬೀಳ್ತಾರೆ ಅನ್ನೋದ್ರ ಎಲ್ಲರೂ ಕ್ಯೂರಿಯಾಸಿಟಿ ಇದೆ. ಅಷ್ಟೇ ಇಲ್ಲದೆ ಯಾರ್ಯಾರು ಫ್ರೆಂಡ್ಸ್ ಯಾರ್ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಯೋಚನೆ ಆಗಿದೆ ಅಂತ ಹೇಳ್ಬೋದು. ಅಲ್ಲಿರೋ ಕಂಟೆಸ್ಟೆಂಟಿಗೆ ಎಷ್ಟು ಬರೀ ಕಾತುರತೆ ಇದೆ, ಅದೇ ರೀತಿ ನೋಡೋರಿಗೆ ಕೂಡ ಅಷ್ಟೇ ಕಾತುರತೆ ಇದೆ ಅಂತ ಹೇಳ್ಬೋದು. ಯಾರು ಗೆಲ್ತಾರೆ, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ತಾರೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಗೆಲ್ತಾರೆ ಅನ್ನೋದು ಎಲ್ಲರಲ್ಲೇ ತುಂಬಾ ಕ್ಯೂರಿಯಾಸಿಟಿ ಮೂಡಿದೆ ಅಂತ ಹೇಳ್ಬೋದು. ಅದಲ್ಲದೆ ಇಷ್ಟು ಸೋಮವಾರದ ವೋಟಿಂಗ್ ಲೈನ್ಸ್ ಆಗಿರ್ಬೋದು, ಹಾಗೆ ಮಂಗಳವಾರ ವೋಟಿಂಗ್ ಲೈನ್ಸ್ ಆಗಿರ್ಬೋದು, ಬುಧವಾರ ವೋಟಿಂಗ್ ಲೈನ್ಸ್ ಆಗಿರ್ಬೋದು, ಇದ್ರಲ್ಲಿ 3 ಬಗ್ಗೆ ಆಗಲೇ ನಿಮಗೆಲ್ಲ ಗೊತ್ತಾಗಿದೆ. ಇನ್ನು ಗುರುವಾರದ ವೋಟಿಂಗ್ ಲೈನ್ಸ್ ಪ್ರಕಾರ ಶಾಕಿಂಗ್ ವೋಟಿಂಗ್ ಲೈನ್ಸ್ ಅಂತ ಹೇಳ್ಬೋದು. ಇನ್ನು ಗುರುವಾರ ವೋಟಿಂಗ್ ಲೈನ್ಸ್ ಪ್ರಕಾರ ಟಾಪ್ 6ನಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಮಂಜಣ್ಣವ್ರು ಇದ್ದಾರೆ ಅಂತ ಹೇಳ್ಬೋದು. ಮಂಜಣ್ಣವರು ಇವಾಗ 5, 6ನಲ್ಲೇ ಇವರು ಆಚೆ ಈಚೆ ಆಗ್ತಿದೆ ವೋಟಿಂಗ್ ಲೈನ್ಸ್ನಲ್ಲಿ. ಆದರೆ ಇವಾಗ ಮತ್ತೆ ಇವ್ರು 6ಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಮಂಜಣ್ಣ ಅವರು. ಇವರು ಟಾಪ್ 6ನಲ್ಲಿದ್ದಾರೆ. ಹಾಗೆ ಟಾಪ್ 5ನಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಮೋಕ್ಷದವ್ರು ಇದ್ದಾರೆ ಅಂತ ಹೇಳ್ಬೋದು. ಹೌದು, ಈಗ ಮೋಕ್ಷದವ್ರ ಗ್ರಾಫ್ ಇದ್ದಕ್ಕಿದ್ದಂಗೆ ಡೌನ್ ಆಗಿದೆ ಅಂತ ಹೇಳ್ಬೋದು. ಮೊನ್ನೆ ಸೋಮವಾರ, ಮಂಗಳವಾರ, ಬುಧವಾರ ಕಂಪೇರ್ ಮಾಡಿದ್ರೆ ಅವ್ರ ಗ್ರಾಫ್ ಇದ್ದಕ್ಕಿದ್ದಂಗೆ ಕಮ್ಮಿ ಆಗಿದೆ. ಈಗ ಟಾಪ್ 5ನಲ್ಲಿ ಮೋಕ್ಷದವ್ರು ಇದ್ದಾರೆ. ನೆಕ್ಸ್ಟ್ ಬಂದು ಯಾರು ಅಂತಂದರೆ ಅದು ಬಂದು ಟಾಪ್ 4ನಲ್ಲಿ ಬಂದು ಯಾರಿದ್ದಾರೆ ಅಂದರೆ ಅದು ಬಂದು ರಜತ್ ಅವ್ರು ಇದ್ದಾರೆ. ಹೌದು, ರಜತ್ ಅವರು ಇವಾಗ ಇಷ್ಟು ದಿವಸ ಅವರು 5, 6ಗೆ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಇವರು 5, 6ನಲ್ಲಿ ಇರ್ದಲೇ ಇದ್ರು ಇವರು. ಈಗ ಇದ್ದಕ್ಕಿದ್ದಂಗೆ ಇವ್ರ ಗ್ರಾಫ್ ಏರಿದೆ ಅಂತ ಹೇಳ್ಬೋದು. ಇವಾಗ ಇವರು ಟಾಪ್ 4ನಲ್ಲಿ ಇದ್ದಾರೆ ರಜತ್ ಅವರು. ಈ ರಜತ್ ಅವರು ಟಾಪ್ 4ನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ರಜತ್ ಅವ್ರು ಟಾಪ್ 4ನಲ್ಲಿ ವೋಟಿಂಗ್ ಹೆಚ್ಚಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಯಾವುದಕ್ಕೋಸ್ಕರ ಇರ್ಬೋದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಟಾಪ್ 3ನಲ್ಲಿ ಅಂದರೆ ಇದಂತೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಅದು ಬಂದು ಹನುಮಂತವ್ರು ಈಗ ಟಾಪ್ 3ನಲ್ಲಿ ಇದ್ದಾರೆ. ಹೌದು, ಸೋಮವಾರ, ಮಂಗಳವಾರ, ಬುಧವಾರ ಸಂಚಿಕೆಯಲ್ಲಿ ಹನುಮಂತವ್ರು ನೀವು ನೋಡಿರ್ಬೋದು. ಅವರು 1-2 ಪೊಸಿಷನಲ್ಲೇ ಇರ್ತಿದ್ರು. ಆದರೆ ಈಗ ಹನುಮಂತವ್ರ ಗ್ರಾಫ್ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು. ಇವಾಗ 3ನಲ್ಲಿದ್ದಾರೆ ಹನುಮಂತವರು. ನಾನು ಒಂದು ಹೇಳ್ತೀನಿ, ಯಾರೆಲ್ಲ ಓಟ್ ಹಾಕ್ತಿರೋ ಹೋಗಿ ಓಟ್ ಹಾಕ್ರಿ ಹೇಳ್ತಿದ್ದೀನಿ. ಒಂದು ಯಾಕಂತಂದರೆ ನೀವು ಅವ್ರು ಓಟ್ ಹಾಕ್ತಾರೆ, ಇವ್ರು ಹಾಕ್ತಾರೆ ಅಂತ ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಇದೇ ರೀತಿ ಆಗೋದು. ಇನ್ನೊಂದು ವೋಟಿಂಗ್ ಲೈನ್ ಪ್ರಕಾರ ತುಂಬ ಜನ ಕೇಳ್ತೀರಿ ಯಾವ ರೀತಿ ಓಟ್ ಹಾಕಬೇಕು. ಒಂದು ಲಾಗಿನಿಂದ ಒಂದು ಸಲ ಅಷ್ಟೇ ವೋಟಿಂಗ್ ಹಾಕಬಾರ್ದು. ಅಂದರೆ ಒಂದು ಸಲ ಲಾಗಿನ್ ಆದರೆ 99 ವೋಟ್, ಒಂದಿನಕ್ಕೆ ನೀವು 99 ವೋಟ್ಗಳು ಅಷ್ಟೇ ಹಾಕಕ್ಕೆ ಬರೋದು. ಮತ್ತು ನೀವು ಇನ್ನೊಂದ್ಸಲ ವೋಟ್ ಹಾಕಬೇಕಂದ್ರೆ 99 ವೋಟ್ ಕಂಪ್ಲೀಟ್ ಆದಮೇಲೆ ನೀವು ಇನ್ನೊಂದ್ಸಲ ವೋಟ್ ಹಾಕಬೇಕಂತಂದರೆ ನೀವು ಇನ್ನೊಂದು ನಂಬರಿಗೆ ಲಾಗಿನ್ ಆಗಿ, ಹೊಸದು ಯಾರು ಇರ್ತಲ್ಲ ಮನೆ ಅಪ್ಪ ಅಮ್ಮಂದು ಯಾರ್ದಾರು ಲಾಗಿನ್ ಇರುತ್ತಲ್ಲ ಅವ್ರು ತೊಗೊಂಡು ಲಾಗಿನ್ ಆಗಿ ಮತ್ತೆ ನೀವು ವೋಟ್ ಹಾಕ್ಬೋದು. ಒಂದು ದಿವಸಕ್ಕೆ ಒಂದು ಲಾಗಿನಿಂದ ನೀವು 99 ವೋಟ್ ಅಷ್ಟೇ ಹಾಕೋಕ್ಕೆ ಬರೋದು ಅಂತ ಹೇಳ್ತೀನಿ. ಅದಷ್ಟೇ ಕನ್ಸಿಡರ್ ಆಗೋದು. ಇನ್ನು ಟಾಪ್ 2ನಲ್ಲಿ ನೋಡೋದಾದರೆ ಭವ್ಯಗೌಡರ ಗ್ರಾಫ್ ಹಿಂಗೆ ಏರಿದೆ ಅಂತಲೇ ಹೇಳ್ಬೋದು. ಹೌದು, ಇವ್ರದ್ದು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ನೋಡಿದ್ರೆ ಇವರು 4, 5, 3ನಲ್ಲಿ ಇರ್ತಿದ್ರು. ಆದರೆ ಇವಾಗ ಇವ್ರು 2nd ಪೊಸಿಷನ್ಗೆ ಬಂದಿರೋದು ಗೆಲ್ಲೋ ಸ್ಥಾನದಲ್ಲಿ. ಯಾರ ಹತ್ರ ಇದ್ರಂದ್ರೆ ಗೆಲ್ಲೋದ್ರಲ್ಲಿ ಯಾರ ಹತ್ರ ಇದ್ರಂತ ಅದ್ರಲ್ಲಿ ಟಾಪ್ 2ನಲ್ಲಿ ಭವ್ಯಗೌಡರು ಬಂದಿದ್ರು ಅಂತ ಹೇಳ್ಬೋದು ಇವಾಗ ಗುರುವಾರದ್ರಲ್ಲಿ. ಅದಲ್ಲದೆ ಗುರುವಾರದ ಎಪಿಸೋಡ್ನಲ್ಲಿ ಏನಾಯ್ತಂದರೆ ಇನ್ನೇ ಅವ್ರದ್ದು ಸ್ವಲ್ಪ ಪ್ಲಸ್ ಆಗಿರ್ಬೋದು. ಇನ್ನು ಅವ್ರ ಫಾದರ್ ಬಂದಾಗ ಅವ್ರದ್ದು ಇದಾಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಎಮೋಷ್ನಲ್ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಗೊತ್ತಿಲ್ಲ. ಆದರೆ ಇವಾಗ ಭವ್ಯಗೌಡರು ಟಾಪ್ 2ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಟಾಪ್ 1ನಲ್ಲಿ ಅದು ಬಂದು ತ್ರಿವಿಕ್ರಮ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಈ ನಿಜ ಹೇಳ್ಬೇಕಂದ್ರೆ ಭವ್ಯಗೌಡರಿಗೆ ಹಾಗೂ ತ್ರಿವಿಕ್ರಮ್ ಅವರು ಯಾವಾಗ ಹೇಳ್ತಿರ್ತಾರೆ ಭವ್ಯಗೌಡರು ತ್ರಿವಿಕ್ರಮ್ ಅವರಿಗೆ, ನಾನು ಗೆಲ್ಲಿದ್ರು ಪರವಾಗಿಲ್ಲ,
ನೀನಾದರೂ ಗೆಲ್ಲಬೇಕು ಅನ್ನೋದು. ಇದು ಏನೋ ಗೊತ್ತಿಲ್ಲ, ಸುದೀಪ್ ಅವರು ಇಟ್ಕೊಳೋ ಕೈಲಿ ಇವರಿಬ್ರದ್ದು ಆಗಿರ್ಬೋದು ಅಂತಲೇ ಹೇಳ್ಬೋದು. ಅದಲ್ಲದೆ ನಿನ್ನೆ ಒಂದು ನೋಡಿರ್ಬೋದು, ನಿನ್ನೆ ಇದು ಬೊಬೇಗೌಡರ ಅಪ್ಪ ಬಂದಿರ್ಬೋದಾಗಿರ್ಬೋದು, ಅಷ್ಟೇ ಅಲ್ಲದೆ ನನ್ನ ಮಗಳು ಬುಟ್ಟಿ ಹಾಕ್ಕೊಂಡ್ಬಿಟ್ಟೆ, ಅದೆಲ್ಲವೂ ತುಂಬ ಜನರಿಗೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲೇ ಬೊಬೇಗೌಡರದ್ದು ಹೇಳ್ಬೇಕಂತಂದರೆ ನಿನ್ನೆ ಅವ್ರ ತಂದೆ ಬಂದರೂ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ, ಅದನ್ನು ಆಗಿರ್ಬೋದು ಅಂತ ಹೇಳ್ತಿರೋದು ನಾನು. ಈ ರೀತಿ ಗ್ರಾಫ್ ಅಂತ ಬೊಬೇಗೌಡರು ಈ ರೀತಿ ಏರಿದೆ ಅಂತ ಹೇಳ್ಬೋದು. ಇವಾಗ ಟಾಪ್ 1, ಟಾಪ್ 2ನಲ್ಲಿ ಟಾಪ್ 3ನಲ್ಲಿ ಇದ್ದಾರೆ ಅಂತಂದರೆ ತ್ರಿವಿಕ್ರಮ್, ಭವ್ಯ ಹಾಗೂ ಹನುಮಂತ್ ಅವ್ರು ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ನೀವು ಯಾರಿಗೆ ಓಟ್ ಹಾಕ್ತೀರಿ? ಯಾರ್ಯಾರು ಓಟ್ ಹಾಕಿಲ್ಲ ಹೋಗಿ ಓಟ್ ಹಾಕಿ ಅಂತ ಹೇಳ್ತೀನಿ. ಈ ಸೀಸನ್ ಯಾರು ಗೆಲ್ಬೋದು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.